ಬಟ್ ಆದ್ರೆ ಏನ್ ಗೊತ್ತಾ ಬ್ರದರ್ ವಿಶೇಷ, ಅಂತ ವಿಶೇಷತೆ ಏನೂ ಇಲ್ಲ. ತುಂಬಾ ಜನ ತಲೆಗೆಡ್ಸ್ಕೋಬೇಡಿ. ಕೆಲವ್ರು ನಾನು ನೋಡ್ತಾ ಇರ್ತೀನಿ ಬೆಂಗಳೂರಿಗೆ ಬಂದು ಹೆಂಗ್ ಸರ್ ಅಂತ, ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ. ನಾನು ಕನ್ನಡದ ಭಕ್ತ. ಇಂಗ್ಲಿಷ್ ಬೇಕಾಗಿಲ್ಲ. ಇಂಗ್ಲಿಷ್ ಒಂಥರ ಗರ್ಲ್ ಫ್ರೆಂಡ್ ಇದ್ದಂಗೆ ಬದ್ಲಾಗ್ತಿರ್ತಾಳೆ, ಕನ್ನಡ ತಾಯಿ ಇದ್ದಂಗೆ ಒಬ್ಳೆ ಇರ್ತಾಳೆ. ಸೂಪರ್ ಬರೆಯಲ್ಲ. ಸಾಲ ಮಾಡಿದೀವಿ, ದುಃಖ ಆಗ್ತಿದೆ, ಸತ್ತೋಗ್ಬೇಕು ಅನ್ಸಿದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಸರ್, ಭಯ ಬೀಳ್ಬೇಕಾಗಿರೋದು ಸಾಲ ಕೊಟ್ಟವನು ಸರ್, ತಗೊಂಡವನಲ್ಲ. ಯಂಗ್ಸ್ಟರ್ಸ್ ಒಂದ್ ಏಜ್ ಬರ್ತಾರೆ, ಏನೋ ಅಚೀವ್ ಮಾಡ್ಬೇಕು ಅಂತ, ಆಗ್ತಾ ಇಲ್ಲ. ಒಂಟಿತನ, ಪ್ರೀತಿ, ಬ್ರೇಕಪ್, ಲೈಫಲ್ಲಿ ಏನೋ ಅಚೀವ್ ಮಾಡ್ಬೇಕು, ಅಭದ್ರತೆ, ಗೆಲ್ತೀವಿ ಅಂತ ಗೊತ್ತಿಲ್ಲ. ನಾನು ಇಲ್ಲಿರೋ ಎಲ್ಲಾ ಹುಡುಗರಿಗೂ ಒಂದು ಮಾತು ಹೇಳ್ತೀನಿ, ಬಿಟ್ಟಾಕೋ, ಜೀವನದಲ್ಲಿ ಮುಂದೆ ಬಾ. ಓಕೆ, ಅವಮಾನ ಆಗಿ ಮರ್ಯಾದೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ನಾನು ಇಲ್ಲಿರೋ ಎಲ್ಲಾ ಯಂಗ್ಸ್ಟರ್ಸ್ಗೂ ಹುಡುಗರು ಹುಡುಗಿರು ಒಂದು ಮಾತು ಕೇಳ್ತೀನಿ, ಮರ್ಯಾದೆ ಇದೆ ಅಂತ ನಿಮ್ಗೆ ಹೇಳ್ದವ್ರು ಯಾರು ಅಂತ? ಅದೇ ಓಲ್ಡ್ ಡೈಲಾಗ್. ಗಟ್ಟಿಯಾಗಿರಿ, ಧೈರ್ಯವಾಗಿರಿ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ. ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು, ಅಪ್ಪ ಅಮ್ಮಗೋಸ್ಕರ ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಿಡ್ಬೇಕು, ಅಲ್ಲಿವರೆಗೂ ಓದ್ತಾ ಇರ್ಬೇಕು. ಬೇಗ ಬೇಗ ಓದಿ, ಬೇಗ ಬೇಗ ಪಾಸ್ ಆಗಿ, ಬೇಗ ಬೇಗ ಕೆಲ್ಸಕ್ಕೆ ಹೋಗಿ, ಬೇಗ ಬೇಗ ಸತ್ತೋಗ್ಬೇಕೇನ್ರ? ಇದು ಹೇಳ ಅದು ಹೇಳ್ತೀರಿ, ಹೆಂಗ್ರಿ ಜೀವನ? ಒಂದು ವಿರಾಮ ತಗೊಂಡು ವಾಪಸ್ ಬರೋಣ.